ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ. ಶ್ರೋತೃಗಳಿಗೆ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ. ಹಿಂದಿನ ಭಾಗದಲ್ಲಿ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಶಿವಕ್ಷೇತ್ರದಲ್ಲಿ ಒಂದು ರಾತ್ರಿಯನ್ನು ಕಳೆದರು ಅಥವಾ ಶ್ರಾದ್ದಾದಿ ಪುಣ್ಯಕರ್ಮಗಳನ್ನು ಮಾಡಿದರು ಅನಂತವಾದಂತಹ ಪುಣ್ಯವು ದೊರೆಯುತ್ತದೆಂದು ಹೇಳಿದಾಗ ಆ ಋಷಿಗಳು ಸೂತ ಪುರಾಣಿಕರಲ್ಲಿ ಶಿವಕ್ಷೇತ್ರಗಳು ಹಾಗೂ ಪುಣ್ಯಕ್ಷೇತ್ರಗಳು ಯಾವುದೆಂದು ಕೇಳಿದ್ದಾರೆ. ಈ ಅಧ್ಯಾಯದಲ್ಲಿ ಮೋಕ್ಷದಾಯಕವಾದ ಪುಣ್ಯಕ್ಷೇತ್ರಗಳ ವರ್ಣನೆಯೊಂದಿಗೆ ಕಾಲ ವಿಶೇಷದಿಂದ ಬೇರೆ ಬೇರೆ ನದಿಗಳ ತೀರ್ಥಗಳಲ್ಲಿ ಸ್ನಾನದ ಉತ್ತಮ ಫಲದ ನಿರ್ದೇಶ ಹಾಗೂ ತೀರ್ಥಗಳಲ್ಲಿ ಪಾಪಗಳಿಂದ ದೂರ ಉಳಿಯಲು ಎಚ್ಚರಿಕೆಯನ್ನು ಕೊಡಲಾಗುತ್ತಿದೆ. ಸೂತ ಪುರಾಣಿಕರು ಹೇಳುತ್ತಾರೆ, ವಿದ್ವಾನ್ ಹಾಗೂ ಬುದ್ಧಿವಂತರಾದ ಮಹರ್ಷಿಗಳೇ, ಮೋಕ್ಷದಾಯಕ ಶಿವಕ್ಷೇತ್ರಗಳ ವರ್ಣನೆಯನ್ನು ಕೇಳಿರಿ. ಅನಂತರ ಲೋಕರಕ್ಷಣೆಗಾಗಿ ಶಿವನಿಗೆ ಸಂಬಂಧಿಸಿದ ಆಗಮಗಳನ್ನು ನಾನು ವರ್ಣಿಸುವೆನು. ಪರ್ವತ ವನ ಕಾನನಗಳ ಸಹಿತ ಈ ಪೃಥಿವಿಯ ವಿಸ್ತಾರ 50 ಕೋಟಿ ಯೋಜನವಿದೆ. ಭಗವಾನ್ ಶಿವನ ಆಜ್ಞೆಯಂತೆ ಪೃಥಿವಿಯು ಸಮಸ್ತ ಜಗತ್ತನ್ನು ಧರಿಸಿಕೊಂಡು ಸ್ಥಿರವಾಗಿದೆ. ಭಗವಾನ್ ಶಿವನು ಬೇರೆ ಬೇರೆ ಸ್ಥಾನಗಳಲ್ಲಿ ಅಲ್ಲಲ್ಲಿಯ ನಿವಾಸಿಗಳ ಮೇಲೆ ಕೃಪೆ ಮಾಡಿ ಮೋಕ್ಷಪ್ರದವಾದ ಶಿವಕ್ಷೇತ್ರಗಳನ್ನು ನಿರ್ಮಿಸಿರುವನು. ಕೆಲವು ಕ್ಷೇತ್ರಗಳನ್ನು ದೇವತೆಗಳು ಹಾಗೂ ಮಹರ್ಷಿಗಳು ತಮ್ಮ ನಿವಾಸ ಸ್ಥಾನವನ್ನಾಗಿಸಿಕೊಂಡು ಅವನ್ನು ಅನುಗ್ರಹಿಸಿದ್ದಾರೆ. ಅದರಿಂದ ಅವುಗಳಲ್ಲಿ ತೀರ್ಥತ್ವವು ಪ್ರಕಟವಾಯಿತು. ಬೇರೆ ಅನೇಕ ತೀರ್ಥಕ್ಷೇತ್ರಗಳು ಜನರ ರಕ್ಷಣೆಗಾಗಿ ಸ್ವಯಂ ಪ್ರಾದುರ್ಭವಿಸಿವೆ. ತೀರ್ಥಕ್ಷೇತ್ರಕ್ಕೆ ಹೋದಾಗ ಮನುಷ್ಯನು ಸದಾಕಾಲ ಸ್ನಾನ, ದಾನ ಮತ್ತು ಜಪ ಮುಂತಾದವನ್ನು ಮಾಡಬೇಕು. ಇಲ್ಲದಿದ್ದರೆ ಅವನು ರೋಗ, ದರಿದ್ರತೆ, ಮೂಕತ್ವವೇ ಮುಂತಾದ ದೋಷಗಳಿಗೆ ಭಾಗಿಯಾಗುತ್ತಾನೆ. ಈ ಭಾರತ ವರ್ಷದಲ್ಲಿ ಮರಣ ಹೊಂದಿದವನು ತನ್ನ ಪುಣ್ಯ ಫಲದಿಂದ ಬ್ರಹ್ಮಲೋಕದಲ್ಲಿ ವಾಸಿಸುವನು. ಮತ್ತೆ ಪುಣ್ಯವು ಕ್ಷಯವಾದ ಬಳಿಕ ಪುನಃ ಮನುಷ್ಯ ಯೋನಿಯಲ್ಲಿ ಹುಟ್ಟುವನು. ಅಂದರೆ ಪಾಪಿ ಮನುಷ್ಯನು ಪಾಪಗಳನ್ನು ಮಾಡಿ ದುರ್ಗತಿಗೆ ಹೋಗುತ್ತಾನೆ. ಬ್ರಾಹ್ಮಣರೇ, ಪುಣ್ಯಕ್ಷೇತ್ರದಲ್ಲಿ ಪಾಪವನ್ನು ಮಾಡಿದರೆ ಅದು ಇನ್ನೂ ದೃಢವಾಗಿ ಹೋಗುತ್ತದೆ. ಆದ್ದರಿಂದ ಪುಣ್ಯಕ್ಷೇತ್ರದಲ್ಲಿ ವಾಸಿಸುವಾಗ ಅತಿ ಸೂಕ್ಷ್ಮವಾದ ಸ್ವಲ್ಪವೂ ಪಾಪಗಳನ್ನು ಮಾಡಬಾರದು. ಸಿಂಧು ಮತ್ತು ಶತದ್ರು ನದಿಗಳ ದಡದಲ್ಲಿ ಬಹಳಷ್ಟು ಪುಣ್ಯಕ್ಷೇತ್ರಗಳಿವೆ. ಸರಸ್ವತಿ ನದಿಯನ್ನು ಪರಮ ಪವಿತ್ರವೋ 60 ಮುಖವುಳ್ಳದ್ದು ಎಂದು ಹೇಳಲಾಗಿದೆ. ಅರ್ಥಾತ್ ಅದರ 60 ಪ್ರವಾಹಗಳಿವೆ. ವಿದ್ವಾಂಸನಾದ ಮನುಷ್ಯನು ಸರಸ್ವತಿಯ ಆಯಾಯ ಪ್ರವಾಹದ ತೀರಗಳಲ್ಲಿ ನಿವಾಸ ಮಾಡಿದರೆ ಅವನು ಕ್ರಮವಾಗಿ ಬ್ರಹ್ಮಪದವನ್ನು ಪಡೆದುಕೊಳ್ಳುವನು. ಹಿಮಾಲಯದಿಂದ ಹೊರಟ ಪುಣ್ಯ ನದಿ ಗಂಗೆಯು 100 ಮುಖಗಳುಳ್ಳವಳು. ಅದರ ದಡದಲ್ಲಿ ಕಾಶಿ, ಪ್ರಯಾಗ ಮುಂತಾದ ಅನೇಕ ಪುಣ್ಯಕ್ಷೇತ್ರಗಳಿವೆ. ಮಕರ ರಾಶಿಯಲ್ಲಿ ಸೂರ್ಯನು ಇರುವಾಗ ಗಂಗಾ ತಟದ ಭೂಮಿಯು ಮೊದಲಿಗಿಂತ ಹೆಚ್ಚು ಪ್ರಶಸ್ತ ಹಾಗೂ ಪುಣ್ಯದಾಯಕವಾಗುತ್ತದೆ. ಶೋಣಭದ್ರ ನದಿಯ 10 ಪ್ರವಾಹಗಳಿವೆ. ಅವು ಬೃಹಸ್ಪತಿಯು ಮಕರ ರಾಶಿಗೆ ಬಂದಾಗ ಅತ್ಯಂತ ಪವಿತ್ರ ಹಾಗೂ ಅಭೀಷ್ಟ ಫಲವನ್ನು ಕೊಡುವುದಾಗಿರುತ್ತದೆ. ಆಗ ಅಲ್ಲಿ ಸ್ನಾನ, ಉಪವಾಸ ಮಾಡುವುದರಿಂದ ವಿನಾಯಕ ಪದದ ಪ್ರಾಪ್ತಿಯಾಗುತ್ತದೆ. ಪುಣ್ಯ ಸಲಿಲೆ ಮಹಾನದಿಯಾದ ನರ್ಮದೆಗೆ 24 ಸ್ರೋತಗಳಿವೆ. ಅವುಗಳಲ್ಲಿ ಸ್ನಾನ ಮತ್ತು ಅವುಗಳ ತಟದಲ್ಲಿ ವಾಸಿಸುವುದರಿಂದ ಮನುಷ್ಯನಿಗೆ ವೈಷ್ಣವ ಪದದ ಪ್ರಾಪ್ತಿಯಾಗುತ್ತದೆ. ತಮಸೆಗೆ 12 ಮತ್ತು ರೇವಾ ನದಿಗೆ 10 ಮುಖಗಳಿವೆ. ಪುಣ್ಯಮಯ ಗೋದಾವರಿಗೆ 21 ಮುಖಗಳೆಂದು ಹೇಳಲಾಗಿದೆ. ಅವು ಬ್ರಹ್ಮಹತ್ಯೆ ಮತ್ತು ಗೋಹತ್ಯೆಯ ಪಾಪವನ್ನು ನಾಶ ಮಾಡಿ ರುದ್ರಲೋಕವನ್ನು ಕೊಡುವುದಾಗಿರುವುದು. ಕೃಷ್ಣವೇಣಿ ನದಿಯ ಜಲವು ಅತ್ಯಂತ ಪವಿತ್ರವಾಗಿದೆ. ಆ ನದಿಯು ಸಮಸ್ತ ಪಾಪಗಳನ್ನು ನಾಶ ಮಾಡುವಂತಹುದಾಗಿದೆ. ಇದಕ್ಕೆ 18 ಮುಖಗಳನ್ನು ಹೇಳಲಾಗಿದೆ ಹಾಗೂ ಅದು ವಿಷ್ಣು ಲೋಕವನ್ನು ಕರುಣಿಸುವಂತಹುದು. ತುಂಗಭದ್ರೆಗೆ 10 ಮುಖಗಳಿವೆ. ಅದು ಬ್ರಹ್ಮಲೋಕವನ್ನು ಕೊಡುವಂತಹುದು. ಪುಣ್ಯ ಸಲಿಲೆಯಾದ ಸುವರ್ಣಮುಖಿಗೆ 9 ಮುಖಗಳೆಂದು ಹೇಳಲಾಗಿದೆ. ಬ್ರಹ್ಮಲೋಕದಿಂದ ಮರಳಿದ ಜೀವಿಗಳು ಅದರ ತೀರದಲ್ಲಿ ಹುಟ್ಟುತ್ತಾರೆ. ಸರಸ್ವತಿ ನದಿ, ಪಂಪಾ ಸರೋವರ, ಕನ್ಯಾಕುಮಾರಿ
ಮತ್ತು ಹಾಗೂ ಶುಭಪ್ರದ ಶ್ವೇತ ನದಿ ಇವೆಲ್ಲವೂ ಪುಣ್ಯ ಕ್ಷೇತ್ರಗಳಾಗಿವೆ. ಇವುಗಳ ದಡದಲ್ಲಿ ವಾಸಿಸುವುದರಿಂದ ಇಂದ್ರಲೋಕದ ಪ್ರಾಪ್ತಿಯಾಗುತ್ತದೆ. ಸಹ್ಯಾದ್ರಿ ಪರ್ವತದಿಂದ ಹೊರಟ ಮಹಾನದಿ ಕಾವೇರಿ ನದಿಯು ಪರಮ ಪುಣ್ಯಮಯಿಯಾಗಿರುವಳು. ಅದಕ್ಕೆ 27 ಮುಖಗಳೆಂದು ಹೇಳಲಾಗಿದೆ. ಅದು ಸಮಸ್ತ ಅಭೀಷ್ಟ ವಸ್ತುಗಳನ್ನು ಕೊಡುವುದು. ಅದರ ದಡದಲ್ಲಿ ಇರುವವರು ಸ್ವರ್ಗಲೋಕವನ್ನು ಪಡೆಯುವರು ಮತ್ತು ಬ್ರಹ್ಮ ಹಾಗೂ ವಿಷ್ಣುವಿನ ಪದವನ್ನು ಪಡೆಯುವರು. ಕಾವೇರಿ ನದಿಯ ದಡದಲ್ಲಿರುವ ಶೈವ ಕ್ಷೇತ್ರಗಳು ಅಭೀಷ್ಟ ಫಲವನ್ನು ಕೊಡುವುದರ ಜೊತೆಗೆ ಶಿವಲೋಕವನ್ನು ಕರುಣಿಸುವವು. ನೈಮಿಷಾರಣ್ಯ ಹಾಗೂ ಬದರಿಕಾಶ್ರಮದಲ್ಲಿ ಸೂರ್ಯ ಮತ್ತು ಬೃಹಸ್ಪತಿಗಳು ಮೇಷರಾಶಿಗೆ ಬಂದಾಗ ಅಲ್ಲಿ ಮಾಡಿದ ಸ್ನಾನ ಪೂಜೆ ಮುಂತಾದವುಗಳಿಂದ ಬ್ರಹ್ಮಲೋಕವು ಪ್ರಾಪ್ತವಾಗುವುದೆಂದು ತಿಳಿಯಬೇಕು. ಸಿಂಹ ಮತ್ತು ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಸಂಕ್ರಾಂತಿಯಾದಾಗ ಸಿಂಧೂ ನದಿಯಲ್ಲಿ ಮಾಡಿರುವ ಸ್ನಾನವು ಹಾಗೂ ಕೇದಾರ ತೀರ್ಥದ ಸೇವನೆ ಹಾಗೂ ಜ್ಞಾನದಾಯಕವೆಂದು ತಿಳಿಯಲಾಗಿದೆ. ಬೃಹಸ್ಪತಿಯು ಸಿಂಹರಾಶಿಯಲ್ಲಿ ಸ್ಥಿತನಾದಾಗ ಸಿಂಹ ಸಂಕ್ರಾಂತಿಯುಕ್ತ ಭಾದ್ರಪದ ಮಾಸದಲ್ಲಿ ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ ಅದರಿಂದ ಶಿವಲೋಕವು ಪ್ರಾಪ್ತವಾಗುವುದೆಂದು ಹಿಂದೆ ಸ್ವತಃ ಭಗವಾನ್ ಶಿವನೇ ಹೇಳಿರುವನು. ಸೂರ್ಯ ಮತ್ತು ಬೃಹಸ್ಪತಿ ಕನ್ಯಾ ರಾಶಿಯಲ್ಲಿ ಸ್ಥಿತರಾದಾಗ ಯಮುನೆ ಮತ್ತು ಶೋಣಭದ್ರಾ ನದಿಗಳಲ್ಲಿ ಸ್ನಾನವನ್ನು ಮಾಡಬೇಕು. ಆ ಸ್ನಾನದಿಂದ ಯಮಧರ್ಮ ಮತ್ತು ಗಣಪತಿಯ ಲೋಕಗಳಲ್ಲಿ ಮಹಾನ್ ಭೋಗಗಳು ದೊರೆಯುವವು. ಹೀಗೆ ಮಹರ್ಷಿಗಳ ಅಭಿಪ್ರಾಯವಾಗಿದೆ. ಸೂರ್ಯ ಮತ್ತು ಬೃಹಸ್ಪತಿ ತುಲಾ ರಾಶಿಯಲ್ಲಿ ಸ್ಥಿತರಾದಾಗ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಬೇಕು. ಆ ಸ್ನಾನದ ಮಹಿಮೆಯಿಂದ ಸಂಪೂರ್ಣ ಅಭೀಷ್ಟ ವಸ್ತುಗಳು ದೊರಕುವವು ಎಂದು ಭಗವಾನ್ ವಿಷ್ಣುವಿನ ವಚನವಿದೆ. ಸೂರ್ಯ ಮತ್ತು ಬೃಹಸ್ಪತಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾದಾಗ ಮಾರ್ಗಶಿರ ತಿಂಗಳಲ್ಲಿ ನರ್ಮದೆಯಲ್ಲಿ ಸ್ನಾನ ಮಾಡುವುದರಿಂದ ಶ್ರೀ ವಿಷ್ಣುವಿನ ಲೋಕವು ದೊರೆಯಬಲ್ಲದು. ಸೂರ್ಯ ಹಾಗೂ ಬೃಹಸ್ಪತಿ ಧನು ರಾಶಿಯಲ್ಲಿ ಸ್ಥಿತವಾದಾಗ ಸುವರ್ಣಮುಖರಿ ನದಿಯಲ್ಲಿ ಸ್ನಾನ ಮಾಡಿದರೆ ಶಿವಲೋಕವು ದೊರೆಯುವುದು. ಹೀಗೆ ಬ್ರಹ್ಮದೇವರ ವಚನವಿದೆ. ಸೂರ್ಯ ಮತ್ತು ಬೃಹಸ್ಪತಿ ಮಕರ ರಾಶಿಯಲ್ಲಿ ಸ್ಥಿತವಾದಾಗ ಮಾಘ ಮಾಸದಲ್ಲಿ ಗಂಗೆಯ ಜಲದಲ್ಲಿ ಸ್ನಾನ ಮಾಡಬೇಕು. ಆ ಸ್ನಾನವು ಶಿವಲೋಕವನ್ನು ಪ್ರಾಪ್ತಿ ಮಾಡಿಕೊಡುವುದು ಎಂದು ಬ್ರಹ್ಮದೇವರು ಹೇಳಿರುವರು. ಶಿವಲೋಕದ ಬಳಿಕ ಬ್ರಹ್ಮ ಹಾಗೂ ವಿಷ್ಣುವಿನ ಲೋಕಗಳಲ್ಲಿ ಸುಖವನ್ನು ಅನುಭವಿಸಿ ಕೊನೆಗೆ ಮನುಷ್ಯನಿಗೆ ಜ್ಞಾನದ ಪ್ರಾಪ್ತಿಯಾಗುವುದು. ಸೂರ್ಯನು ಕುಂಭರಾಶಿಯಲ್ಲಿ ಇದ್ದಾಗ ಮಾಘ ಮತ್ತು ಫಾಲ್ಗುಣ ಮಾಸಗಳಲ್ಲಿ ಗಂಗಾ ತೀರದಲ್ಲಿ ಮಾಡಿದ ಶ್ರಾದ್ದ ಪಿಂಡ ದಾನವು ಅಥವಾ ತಿಲೋದಕ ದಾನ ಅಂದರೆ ತರ್ಪಣವು ತಂದೆ ಮತ್ತು ತಾಯಿ ಎರಡೂ ಕುಲಗಳ ಅನೇಕ ತಲೆಮಾರುಗಳು ಉದ್ಧಾರವಾಗಲು ಕಾರಣವಾಗುವುದು ಎಂದು ತಿಳಿಯಲಾಗಿದೆ. ಸೂರ್ಯ ಮತ್ತು ಬೃಹಸ್ಪತಿ ಮೀನ ರಾಶಿಯಲ್ಲಿ ಸ್ಥಿತರಾದಾಗ ಕೃಷ್ಣವೇಣಿ ನದಿಯಲ್ಲಿ ಮಾಡಿದ ಸ್ನಾನವನ್ನು ಋಷಿಗಳು ಪ್ರಶಂಸಿಸಿದ್ದಾರೆ. ಆಯಾ ತಿಂಗಳಲ್ಲಿ ಮೇಲೆ ಹೇಳಿದಂತೆ ತೀರ್ಥಗಳಲ್ಲಿ ಮಾಡಿದ ಸ್ನಾನದಿಂದ ಇಂದ್ರ ಪದವಿಯ ಪ್ರಾಪ್ತವಾಗುತ್ತದೆ. ವಿದ್ವಾಂಸರಾದವರು ಗಂಗೆ ಮತ್ತು ಕಾವೇರಿ ನದಿಗಳನ್ನು ಆಶ್ರಯಿಸಿ ತೀರ್ಥವಾಸ ಅಂದರೆ ದೀಕ್ಷಾಬದ್ಧನಾಗಿ ಎಲ್ಲಿಗೂ ಹೋಗದೆ ನದಿ ದಡದಲ್ಲಿ ವಾಸಿಸುವುದನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಸಕಲ ಪಾಪಗಳು ತತ್ಕಾಲದಲ್ಲಿ ನಿಶ್ಚಯವಾಗಿ ನಾಶವಾಗಿ ಹೋಗುವವು. ರುದ್ರ ಲೋಕವನ್ನು ಕರುಣಿಸುವಂತಹ ಅನೇಕ ಕ್ಷೇತ್ರಗಳಿವೆ. ತಾಮ್ರಪರ್ಣಿ ಮತ್ತು ವೇಗವತಿ ಇವೆರಡೂ ನದಿಗಳು ಬ್ರಹ್ಮಲೋಕದ ಪ್ರಾಪ್ತಿರೂಪಿ ಫಲವನ್ನು ಕೊಡುವವು. ಇವುಗಳ ಎರಡೂ ದಡಗಳಲ್ಲಿ ಎಷ್ಟು ಸ್ವರ್ಗದಾಯಕ ಕ್ಷೇತ್ರಗಳಿವೆ. ಇವುಗಳ ನಡುವೆ ಅನೇಕ ಪುಣ್ಯಪ್ರದ ಕ್ಷೇತ್ರಗಳಿವೆ. ಅಲ್ಲಿ ವಾಸಿಸುವ ವಿದ್ವಾನ್ ಮನುಷ್ಯನು ಮಹಾನ್ ಫಲಕ್ಕೆ ಭಾಗಿಯಾಗುವನು. ವಿದ್ವಾಂಸನಾದವನು ಸದಾಚಾರ, ಉತ್ತಮ ವೃತ್ತಿ, ಸದ್ಭಾವದೊಂದಿಗೆ ದಯಾಭಾವವನ್ನು ಇರಿಸಿಕೊಂಡು ತೀರ್ಥಕ್ಷೇತ್ರದಲ್ಲಿ ನಿವಾಸ ಮಾಡಬೇಕು. ಇಲ್ಲದಿದ್ದರೆ ಅದರ ಫಲವು ಸಿಗುವುದಿಲ್ಲ. ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಸ್ವಲ್ಪವೇ ಪುಣ್ಯವು ಕೂಡ ಅನೇಕ ಪ್ರಕಾರದಿಂದ ವೃದ್ಧಿಯನ್ನು ಪಡೆಯುವುದು. ಅಲ್ಲಿ ಮಾಡಿದ ಸಣ್ಣ ಪಾಪವು ಕೂಡ ಮಹತ್ತರವಾಗುತ್ತದೆ. ಪುಣ್ಯಕ್ಷೇತ್ರದಲ್ಲೇ ಇದ್ದು ಜೀವನವನ್ನು ಕಳೆಯುವ ನಿಶ್ಚಯವಿದ್ದರೆ ಆ ಪುಣ್ಯ ಸಂಕಲ್ಪದಿಂದ ಅವನ ಮೊದಲಿನ ಎಲ್ಲ ಪಾಪಗಳು ತತ್ಕಾಲದಲ್ಲೇ ನಾಶವಾಗಿ ಹೋದಾವು. ಏಕೆಂದರೆ ಪುಣ್ಯವನ್ನು ಐಶ್ವರ್ಯದಾಯಕವೆಂದು ಹೇಳಲಾಗಿದೆ. ಬ್ರಾಹ್ಮಣರೇ, ತೀರ್ಥಕ್ಷೇತ್ರ ವಾಸ ಜನಿತ ಪುಣ್ಯವು ಕಾಯಿಕ, ವಾಚಿಕ, ಮಾನಸಿಕ ಎಲ್ಲ ಪಾಪಗಳನ್ನು ನಾಶ ಮಾಡಿಬಿಡುತ್ತದೆ. ತೀರ್ಥದಲ್ಲಿ ಮಾಡಿರುವ ಮಾನಸಿಕ ಪಾಪವು ವಜ್ರ ಲೇಪವಾಗುತ್ತದೆ.
ಅದು ಅನೇಕ ಕಲ್ಪಗಳವರೆಗೆ ಬೆನ್ನು ಬಿಡುವುದಿಲ್ಲ. ಅಂತಹ ಪಾಪವು ಕೇವಲ ಜ್ಞಾನದಿಂದಲೇ ನಾಶವಾಗುತ್ತದೆ, ಅಲ್ಲದೆ ಬೇರೆ ಇನ್ಯಾವ ಮಾರ್ಗದಿಂದಲೂ ಸಾಧ್ಯವಿಲ್ಲ. ವಾಚಿಕ ಪಾಪವು ಜಲದಿಂದ ಹಾಗೂ ಕಾಯಕ ಪಾಪವು ಶರೀರವನ್ನು ದಂಡಿಸುವುದರಿಂದ ಕಠೋರ ತಪಸ್ಸಿನಿಂದ ನಾಶವಾಗುತ್ತದೆ. ಆದ್ದರಿಂದ ಸುಖವನ್ನು ಬಯಸುವ ಪುರುಷನು ದೇವತೆಗಳ ಪೂಜೆಯನ್ನು ಮಾಡುತ್ತಾ, ಬ್ರಾಹ್ಮಣರಿಗೆ ದಾನವನ್ನು ಕೊಡುತ್ತಾ, ಪಾಪದಿಂದ ದೂರ ಉಳಿದು ತೀರ್ಥಕ್ಷೇತ್ರದಲ್ಲಿ ವಾಸ ಮಾಡಬೇಕು. ಈ ರೀತಿಯಾಗಿ ಸೂತ ಪುರಾಣಿಕರು ವಿವಿಧ ತೀರ್ಥ ಕ್ಷೇತ್ರಗಳನ್ನು, ಅಂದರೆ ವಿಶೇಷವಾಗಿ ನದಿ ದಡದಲ್ಲಿ ಇರುವಂತಹ, ಸರೋವರ ತೀರದಲ್ಲಿ ಇರುವಂತಹ ವಿಶೇಷವಾದ ತೀರ್ಥ ಕ್ಷೇತ್ರಗಳನ್ನು, ಆ ಕ್ಷೇತ್ರದಲ್ಲಿ ವಾಸ ಮಾಡುವುದರಿಂದ ಲಭ್ಯವಾಗುವ ಲೋಕಗಳ ಪ್ರಾಪ್ತಿಯನ್ನು ಕೂಡ ಇಲ್ಲಿ ವಿವರಿಸಿದ್ದಾರೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.